ನಮಸ್ತೆ. ಈ ಸಂಚಿಕೆಯಲ್ಲಿ ನಾವು ಆಯತಘನದ ಪರಿಚಯವನ್ನು ತಿಳಿದುಕೊಳ್ಳೋಣ. ಪ್ರಮುಖ ಉದ್ದೇಶಗಳು ಹೀಗಿವೆ. ಆಯತಘನದ ಪರಿಚಯ ಹಾಗೂ ಅದಕ್ಕೆ ಸಂಬಂಧಪಟ್ಟಂತೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹಾಗೂ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೂ ಅದರ ಘನಫಲವನ್ನು ವಿದ್ಯಾರ್ಥಿಗಳಿಗೆ ಪರಿಚಯಿಸುವುದು. ಈ ಸಂಚಿಕೆಗೆ ಬೇಕಾದಂಥ ಕಲಿಕಾ ಸಾಮಗ್ರಿಗಳು ಯೂನಿಫಿಕ್ಸ್ ಘನಗಳು, ಹಳದಿ ಕ್ಯೂಬ್ಗಳು, ಚೌಕಳಿ ಹಾಳೆ ಹಾಗೂ ಜಾಲಾಕೃತಿ. ಮಕ್ಕಳಿಗೆ ಈಗಾಗಲೇ ಘನಾಕೃತಿ ಅಂದ್ರೇನು ಅಂತ ತಿಳಿದಿರುತ್ತೆ. ಸೊ ಘನಾಕೃತಿಯಲ್ಲೂ ನಮಗೆ ವಿವಿಧ ರೀತಿಯ ಘನಾಕೃತಿಗಳಿರ್ತವೆ. ಸೊ ಇಂದಿನ ಸಂಚಿಕೆಯಲ್ಲಿ ನೀವು ನೋಡಿದ್ರಿ, ಅಂದರೆ ಇಂದಿನ ತರಗತಿಯಲ್ಲಿ ನೀವು ತಿಳ್ಕೊಂಡಿರ್ತೀರ ಚೌಕಘನ ಅಂದ್ರೇನು ಅಂತ. ಈಗ ಅದಕ್ಕೆ ಮುಂದುವರೆದ ಭಾಗವಾಗಿ ಮತ್ತೊಂದು ಘನಾಕೃತಿಯನ್ನು ನಾವು ನೋಡೋಣ. ಸೊ ಅದಕ್ಕಾಗಿ ನಾನು ಏನು ಮಾಡ್ತೇನೆ, ಈ ಯೂನಿಫಿಕ್ಸ್ ಘನಗಳನ್ನು ಬಳಸಿ ಒಂದು ಘನಾಕೃತಿಯನ್ನು ರಚನೆ ಮಾಡಿದ್ದೇನೆ. ಸೊ ಇಲ್ಲಿ ಏನು ರಚನೆ ಆಗಿದೆ, ಸೊ ಇಲ್ಲಿ ಎಷ್ಟು ಆಯಾಮಗಳಿವೆ, ಇಲ್ಲೂ ಸಹ 3 ಆಯಾಮಗಳಿವೆ. ಸೊ ಇದನ್ನು ನಾನು ಎತ್ತರ ಅಂತ ಪರಿಗಣನೆ ಮಾಡಿದ್ರೆ ಇದನ್ನು ನಾನು ಏನಂತ ಪರಿಗಣನೆ ಮಾಡ್ತೇನೆ, ಉದ್ದ ಅಂತ ಮಾಡ್ತೇನೆ. ಸೊ ಇದು ಏನಾಗುತ್ತೆ, ಅಗಲ ಆಯಿತು. ಇಲ್ಲೂ ಸಹ ನಮಗೆ 3 ಆಯಾಮ ಇವೆ, ಅಂದರೆ ಇಲ್ಲೂ 3 ಆಯಾಮಗಳು ಇವೆ. ಸೊ ಆದರೆ ಚೌಕಘನದಲ್ಲಿ ಏನಾಗಿತ್ತು, 3 ಆಯಾಮಗಳು ಸಮನಾಗಿತ್ತು. ಆದರೆ ಇಲ್ಲಿ ಏನಾಗಿದೆ, 3 ಆಯಾಮಗಳು ಸಮನಾಗಿಲ್ಲ. ಇದು 2 ಏಕಮಾನ ಇದ್ದರೆ ಇದೆಷ್ಟಿದೆ, 3 ಏಕಮಾನ ಇದೆ. ಸೊ ಈ ಕಡೆ ಬಂದರೆ ಇದು ಸಹ 3 ಏಕಮಾನ ಇದೆ. 3 ಆಯಾಮಗಳು ಬೇರೆ ಬೇರೆ ಅಳತೆಯಲ್ಲಿದೆ. ಸೊ ಹಾಗಾಗಿ ಇದನ್ನು ನಾವು ಆಯತಘನ ಅಂತ ಕರಿತೇವೆ. ಸೊ ನೋಡಲಿಕ್ಕೆ ಇದು ಆಯತ ಆಕಾರದಲ್ಲೂ ಸಹ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ನಾವು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಹಾಗೂ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹಾಗೂ ಇದರ ಘನಫಲ ಹೇಗೆ ಅಂತ ಚೌಕಳಿ ಹಾಳೆಯನ್ನು ಬಳಸಿ ಚಟುವಟಿಕೆಯ ಮೂಲಕ ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಡೋಣ. ಈಗ ಇಲ್ಲಿ ಚೌಕಳಿ ಹಾಳೆಯಲ್ಲಿ ನಾವು ಆಯತಗಳನ್ನು ಸೇರಿಸಿ ಹೇಗೆ ನಾವು ಒಂದು ಆಯತಘನವನ್ನು ಉಂಟು ಮಾಡ್ಬೋದು ಅಂತ ನೋಡೋಣ. ಸೊ ಅದಕ್ಕಾಗಿ ನಾನೇನು ಮಾಡಿದ್ದೇನೆ, ಚೌಕಳಿ ಹಾಳೆಯಲ್ಲಿ 6 ಆಯತಗಳನ್ನ ರಚನೆ ಮಾಡಿದ್ದೇನೆ. ಸೊ ಇದನ್ನು ನಾನು ಮಡಿಸಿದಾಗ ನನಗೆ ಒಂದು ಆಯತಘನ ಉಂಟಾಗುತ್ತೆ. ಸೊ ಇದನ್ನು ತೆರೆದಾಗ ಒಟ್ಟು ನಮಗೆ ಎಷ್ಟು ಆಯತಗಳಿವೆ, 1 2 3 4 5 6. ಸೊ ಇಲ್ಲಿ ನಮಗೆ 6 ಆಯತಗಳು ಇವೆ. ಸೊ ಹಾಗಾಗಿ ಈ ಆಯತಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಹಾಗೂ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅದರ ಸೂತ್ರ ಏನಾಗುತ್ತೆ ಅಂತ ನಾವು ಈಗ ನೋಡೋಣ. ಮೊದಲಿಗೆ ಇಲ್ಲಿ ಒಂದು ಜಾಲಾಕೃತಿ ಇದೆ, ಇದು ಆಯತಘನದು. ಈ ಜಾಲಾಕೃತಿ ಆಯತಘನದು. ಸೊ ಇದರ ಮೇಲೆ ಎಸ್ ನೋಡಿ, ಈಗ ನಿಮಗೆ 3 ಆಯಾಮ ಕಾಣಿಸ್ತಿದೆ. ಸೊ ನಾವು ಇದನ್ನು ಉದ್ದ, ಅಗಲ, ಎತ್ತರ ಅಂದರೆ ಎಲ್, ಬಿ ಮತ್ತು ಹೈಟ್ ಸೊ ಹೇಗೆ ಬರ್ಕೊಳ್ಳೋದು ನೋಡೋಣ. ಈಗ ಇಲ್ಲಿ ನಿಮಗೆ ಆಯತಘನ ಕಾಣಿಸ್ತಾ ಇದೆ. ಸೊ ಇಲ್ಲಿ ನಾವು ಮಾರ್ಕ್ ಮಾಡೋಣ ಏನಂತ. ಸೊ ಇದನ್ನು ನಾವು ಎತ್ತರ ಅಂತ ಕನ್ಸಿಡರ್ ಮಾಡೋದಾದರೆ ಇಲ್ಲಿ ಎಚ್ ಅಂತ ಬರೆಯೋಣ, ಆಯಿತಾ. ನೆಕ್ಸ್ಟು ಈ ಆಯಾಮ ಏನಿದೆ, ಈ ಆಯಾಮವನ್ನು ನಾನು ಉದ್ದ ಅಂತ ಬರೀತೇನೆ, ಅಂದರೆ ಎಲ್. ಮತ್ತು ಈ ಆಯಾಮ ಇದೆಯಲ್ಲ, ಈ ಆಯಾಮವನ್ನು ನಾನು ಬಿ ಅಂದರೆ ಬ್ರೆತ್, ಆಯ್ತಲ್ವಾ. ಈಗ ನೋಡಿ 3 ಆಯಾಮ ಆಯಿತು, ಲೆಂತ್ ಆಯಿತು, ಹೈಟ್ ಆಯಿತು ಮತ್ತು ಬ್ರೆತ್ ಆಯಿತು. ಸೊ ಇದನ್ನು ಈಗ ತೆರೆಯೋಣ. ಎಸ್ ನೋಡಿ, ಬಿ ಇದೆ, ಎಚ್ ಇದೆ ಮತ್ತು ಎಲ್ ಇದೆ. ಸೊ ಇಲ್ಲಿ ನಾನು ಕಲರ್ ಕೋಡಿಂಗನ್ನು ಮಾಡಿದ್ದೇನೆ. ಸೊ ಏನಕ್ಕಂದರೆ ಅದು ಮಕ್ಕಳಿಗೆ ಅನುಕೂಲ ಆಗಲಿ ಅಂತ. ಅಂದರೆ ಇಲ್ಲಿ ಯಾವ ಕಲರ್ ಸೇಮ್ ಇದೆ ಅದರ ಅಳತೆ ಏನಾಗಿರುತ್ತೆ, ಸೇಮ್ ಇರುತ್ತೆ ಅಲ್ವಾ. ಸೊ ಹಾಗಾಗಿ ನಾನು ಇಲ್ಲಿ ಬರೆದು ಬಿಡ್ತೇನೆ ಏನಂತ, ಇದು ಎಲ್ಲಾಗುತ್ತೆ ಮತ್ತು ಈ ರೇಖೆಯೂ ಎಲ್ಲಾಯಿತು ಮತ್ತು ಈ ರೇಖೆಯೂ ಎಲ್ಲಾಯಿತು, ಇದು ಸಹ ಎಲ್ಲಾಯಿತು ಅಲ್ವಾ. ಹಾಗೆ ಮತ್ತು ಇನ್ನೊಂದು ಆಯಾಮ ಏನಿದೆ ಎಚ್, ಅದನ್ನು ಬರ್ಕೊಳ್ಳೋಣ. ಸೊ ಈ ಕಲರ್ ಏನಾಗಿದೆ, ಎಚ್ ಆಯಿತು ಮತ್ತು ಇದು ಕಲರ್ ಏನಿತ್ತು
ಎಸ್, ಇದೂ ಹೆಚ್ಚಾಯಿತು, ಇದೂ ಹೆಚ್ಚಾಯಿತು, ಅಂದರೆ ಹೈಟ್ ಆಯಿತು. ಮತ್ತು ಇಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಬಿ ಅಂದರೆ ಏನು, ಬ್ರೆತ್ ಆಗಲ್ಲ. ಸೊ ಈ ಬಣ್ಣನೂ ಬಿ ಆಯಿತು, ಮತ್ತು ಈ ಬಣ್ಣನೂ ಬಿ ಆಯಿತು, ಮತ್ತು ಇದು ಸಹ ಏನಾಯಿತು, ಬಿ ಆಯಿತು ಅಲ್ವಾ. ಸೊ ಈಗ ಇದನ್ನು ಬಳಸ್ಕೊಂಡು ನಾವು ಸೂತ್ರವನ್ನು ಹೇಗೆ ಕಲಿಬೋದು, ಅಂದರೆ ಸೂತ್ರವನ್ನು ಹೇಗೆ ರಚನೆ ಮಾಡ್ಬೋದು ಅಂತ ನೋಡೋಣ. ಈಗ ಈ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ತಿಳಿಯೋಣ. ಅಂದರೆ ಈ ಆಯತಘನಕ್ಕೆ 6 ಮುಖಗಳಿವೆ. ಈ 6 ಮುಖಗಳದ ವಿಸ್ತೀರ್ಣವನ್ನು ನೋಡಿದ್ರೆ, ಅದನ್ನು ಕಂಡುಹಿಡಿದ್ರೆ ನಾವು ಅದನ್ನು ಏನಂತ ಕರಿತೇವೆ, ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂತ ಕರಿತೇವೆ. ಸೊ ಅದರ ಸೂತ್ರ ಹೇಗೆ ಆಗುತ್ತೆ ಅಂತ ನೋಡೋಣ. ಆಯತಘನ 3 ಆಯಾಮ ಇರುತ್ತೆ, ಎಲ್ ಇಂಟು ಬಿ ಇಂಟು ಎಚ್. ಸೊ ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಅಂದರೆ ಇದನ್ನು ಟೋಟಲ್ ಸರ್ಫೇಸ್ ಏರಿಯಾ ಅಂತ ಕರಿತೇವೆ. ಸೊ ಇದರ ವಿಸ್ತೀರ್ಣದ ಸೂತ್ರ ಏನಾಗುತ್ತೆ, 2 ಇಂಟು ಎಲ್ ಇಂಟು ಬಿ ಪ್ಲಸ್ ಬಿ ಇಂಟು ಎಚ್ ಪ್ಲಸ್ ಎಚ್ ಇಂಟು ಎಲ್. ಸೊ ಇದು ಈ ಸೂತ್ರ ಏನಿದೆ ಇದು ಪೂರ್ಣ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಆಗುತ್ತೆ. ಅಂದರೆ ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ 2 ಇಂಟು ಎಲ್ ಬಿ ಪ್ಲಸ್ ಬಿ ಇಂಟು ಎಚ್ ಪ್ಲಸ್ ಎಚ್ ಇಂಟು ಎಲ್. ಸೊ ಈಗ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಅಂದರೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ. ಸೊ ಪೂರ್ತಿ ಕವರ್ ಮಾಡಿ ಎಲ್ಲ ಆಯತಗಳ ವಿಸ್ತೀರ್ಣ ನೋಡಿದ್ರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಬಟ್ ಪಾರ್ಶ್ವ ಮೇಲ್ಮೈಯಲ್ಲಿ ನಾವೇನು ಮಾಡಬೇಕಾಗುತ್ತೆ, ಮೇಲೆ ಮತ್ತು ಕೆಳಗಡೆ. ಸೊ ಈ ಸರ್ಫೇಸ್ ಏರಿಯಾನ ಬಿಡಬೇಕಾಗುತ್ತೆ. ಹಾಗಾಗಿ ಬರೀ 4 ಆಯತಗಳು ಏನಿದೆ ಆ 4 ಆಯತಗಳದ ವಿಸ್ತೀರ್ಣವನ್ನು ಕಂಡುಹಿಡಬೇಕಾಗುತ್ತೆ. ಸೊ ಹಾಗಾಗಿ ಅದರ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ ಅಂದರೆ 2h ಇಂಟು ಎಲ್ ಪ್ಲಸ್ ಬಿ. ಸೊ ಇದು ಸೂತ್ರ ಆಗಿರುತ್ತೆ. ಸೊ ಈಗ ನೀವು ತಿಳ್ಕೊಂಡಿದ್ದು ಆಯತಘನದ TSA ಮತ್ತು LSAನ ಸೂತ್ರಗಳು. ಸೊ ಇದನ್ನು ಬಳಸ್ಕೊಂಡು ಮಕ್ಕಳಿಗೆ ಇದರ ಪಾರ್ಶ್ವ ಮತ್ತು ಪೂರ್ಣ ಇದರ ಮೇಲ್ಮೈ ವಿಸ್ತೀರ್ಣವನ್ನು ತಿಳಿಸ್ಕೊಡ್ಬೋದು. ಸೊ ಈಗ ವಿಸ್ತೀರ್ಣದ ಬಗ್ಗೆ ನೋಡಿದ್ರಿ, ಇದರ ಘನಫಲ ಏನಾಗುತ್ತೆ, ಈಗ ನಾನಿಲ್ಲಿ ಚೌಕಳಿ ಹಾಳೆ ಏನಿದೆ ಅದರಲ್ಲಿ ಆಯತಘನವನ್ನು ರಚನೆ ಮಾಡಿದ್ದೇನೆ. ಸೊ ಎಸ್, ಇದರೊಳಗಡೆ ನಿಮಗೆ ಖಾಲಿ ಜಾಗ ಕಾಣಿಸ್ತಾ ಇದೆ. ಈ ಜಾಗ ಏನಿದೆ ಜಾಗದಲ್ಲಿ ನಾವೇನು ಮಾಡೋಣ, ಹಳದಿ ಕ್ಯೂಬ್ ಇದೆಯಲ್ಲ ಈ ಹಳದಿ ಕ್ಯೂಬನ್ನು ತುಂಬೋಣ. ತುಂಬಿದ್ರೆ ಈ ಆಕೃತಿಯ ಘನಫಲ ಸಿಗುತ್ತೆ ನಮಗೆ. ಸೊ ತುಂಬಿ ನೋಡೋಣ. ಎಸ್, ಈಗ ಈ ಘನಾಕೃತಿಯನ್ನು ನಾವು ತುಂಬಾಯಿತು. ಈಗ ಇದನ್ನು ಹೀಗೆ ಮುಚ್ಚಿ ತೋರಿಸಿದ್ರೆ ಅದರ ಒಳಗಡೆ ಏನಿರುತ್ತೆ ಹಳದಿ ಕ್ಯೂಬ್ಗಳು ಈ ಆಯತಘನದ ಏನಾಗಿರುತ್ತೆ, ಘನಫಲವಾಗಿರುತ್ತೆ. ಸೊ ಅದು ಎಷ್ಟಿದೆ ಅಂತ ನಾವೀಗ ಅದನ್ನು ಚೆಕ್ ಮಾಡೋಣ. ಸೊ ಇದನ್ನು ಎಣಿಸೋಣ. 1 2 3 4 5 6 7 8 9 10 11 12 13 14 15 16 17 18 19 20 21 22 23 24. ಹಾಗಾದರೆ ನಮಗೆ ಒಟ್ಟು ಎಷ್ಟು ಹಳದಿ ಘನಗಳು ಸಿಕ್ತು, 24. ಎಷ್ಟು ಸಿಕ್ಕಿದೆ ನಮಗೆ, 24
ಹಳದಿ ಕ್ಯೂಬ್ಗಳು. ಸೊ ಇದನ್ನು ಸೂತ್ರ ಹಾಕಿ ನೋಡೋದಾದರೆ, ಅಂದರೆ ಸೂತ್ರದಲ್ಲಿ ಪರೀಕ್ಷೆ ಮಾಡೋಣ ನಮ್ಮ ಉತ್ತರ ಕರೆಕ್ಟ್ ಇದೆಯಾ ಅಂತ. ಇದರ ಲೆಂತ್ ಎಷ್ಟಿದೆ, ಇದನ್ನು ನಾನು ಲೆಂತ್ ಅಂತ ಕನ್ಸಿಡರ್ ಮಾಡಿದ್ರೆ, ಪರಿಗಣಿಸಿದ್ರೆ ಎಷ್ಟಾಯಿತು? 3 ಸೆಂಟಿಮೀಟರ್. ಮತ್ತು ಇದನ್ನು ನಾನು ಬ್ರೆತ್ ಅಂತ ನೋಡೋದಾದರೆ ಎಷ್ಟಿದೆ? 1 2 3 4. ಅಂದರೆ ಬಿ ಈಸ್ ಈಕ್ವಲ್ ಟು ಎಷ್ಟು? 4 ಸೆಂಟಿಮೀಟರ್. ಹಾಗೆ ಈ ಆಯಾಮದ ಎತ್ತರ ಎಷ್ಟಿದೆ? 2 ಇದೆ. 1 2. ಅಂದರೆ ಅದನ್ನು ಎತ್ತರ ಅಂತ ನೋಡೋದಾದರೆ ಹೈಟ್ ಈಸ್ ಈಕ್ವಲ್ ಟು ಎಷ್ಟಾಯಿತು? 2 ಸೆಂಟಿಮೀಟರ್. ನಮಗೆ ಘನಫಲದ ಸೂತ್ರ ಏನು ಹೇಳುತ್ತೆ? ಘನಫಲ ಈಸ್ ಈಕ್ವಲ್ ಟು ಎಲ್ ಇಂಟು ಬಿ ಇಂಟು ಎಚ್. ಸೊ ಈಗ ಇದನ್ನು ಇಲ್ಲಿ ಅನ್ವಯ ಮಾಡೋಣ. 3 ಬಿ ಅಂದರೆ 4, ಎಚ್ ಅಂದರೆ 2. ಸೊ ಗುಣಿಸಿದಾಗ ನಮಗೇನು ಸಿಗುತ್ತೆ? 3 4 12. 12 ಇಂಟು 2 ಅಂದರೆ 24 ಸೆಂಟಿಮೀಟರ್ ಕ್ಯೂಬ್. ಸೊ ಹಾಗಾದರೆ ಇಲ್ಲಿ ದೊರಕಿರುವ ಉತ್ತರ ಮತ್ತು ಈ ಹಳದಿ ಕ್ಯೂಬ್ಗಳು ಏನಾಗಿದೆ? ಸಮವಾಗಿದೆ. ಸೊ ಈ ರೀತಿ ಮಕ್ಕಳಿಗೆ ಆಯತಾಘನದ ಘನಫಲವನ್ನು ತಿಳಿಸ್ಕೊಡ್ಬೋದು. ಈ ರೀತಿಯಾದ ಚಟುವಟಿಕೆಗಳ ಮೂಲಕ ಮಕ್ಕಳಿಗೆ ಆಯತಾಘನದ ಪಾರ್ಶ್ವ ಮತ್ತು ಪೂರ್ಣ ಇವೆರಡರ ಮೇಲ್ಮೈ ವಿಸ್ತೀರ್ಣ ಏನಾಗುತ್ತೆ, ಅದ್ರ ಜೊತೆಗೆ ಇದರ ಘನಫಲ ಏನಾಗುತ್ತೆ ಅನ್ನೋ ಪರಿಕಲ್ಪನೆಯನ್ನು ನಾವು ಮೂಡಿಸ್ಬೋದು.